ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮಾರಾಜನ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೇ ಇನ್ ಮೈ ಲೈಫ್ನ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಇದು ಡೇ ಇನ್ ಮೈ ಲೈಫ್ ಅನ್ನೋದಕ್ಕಿಂತ ಕುಕ್ಕಿಂಗೇ ಇರುತ್ತೆ ಜಾಸ್ತಿ ಈ ವಿಡಿಯೋನಲ್ಲಿ. ಹಾಗೆ ಕೆಲವೊಂದು ರೆಸಿಪೀಸ್ನ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಹಾಕೊಂಡು ಸ್ವಲ್ಪ ಬಿಸಿ ನೀರನ್ನ ಕುಡಿತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಯಾವುದೋ ಒಂದು ಹೊಸ ಕ್ರೀಮ್ನ ನನ್ಗೆ ಹೇಳ್ದಲೇ ತಂದ್ಬಿಟ್ಟಿದ್ದಾರೆ. ಅದು ತುಂಬಾ ಕಾಸ್ಟ್ಲಿ ಇದೆ, ಹಾಗೆ ಅಷ್ಟು ಚೆನ್ನಾಗಿರುವಂತ ಕ್ರೀಮ್ ಅಥವಾ ಬ್ರ್ಯಾಂಡ್ ಏನಲ್ಲ. ಅದಕ್ಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದಾದ ನಂತರ ನಾನು ನನ್ನ ಹಸ್ಬೆಂಡ್ ವರ್ಕೌಟ್ ಮಾಡೋದಕ್ಕೆ ಜಿಮ್ ಹೋದ್ವಿ. ನನ್ಗೆ ಕೋಚ್ ನನ್ನ ಹಸ್ಬೆಂಡೇ. ನನ್ನ ಹಸ್ಬೆಂಡ್ಗಿಂತ ಯಾರು ಚೆನ್ನಾಗಿ ಕೋಚ್ ಮಾಡೋಕೆ ಸಾಧ್ಯ ಹೇಳಿ? ಅವ್ರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು. ಹಾಗೆ ಅದೊಂದೇ ಅಲ್ಲ, ವರ್ಕೌಟ್ ಬಗ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇದೆ. ಅವ್ರು ತುಂಬಾ ವರ್ಷಗಳಿಂದ ವರ್ಕೌಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಒಂದು 10th ಸ್ಟ್ಯಾಂಡರ್ಡ್ PUC ಇದ್ದಾಗಿಂದ ವರ್ಕೌಟ್ ಮಾಡ್ತಾ ಇರೋದಂತೆ. ಸೊ ಅವರಿಗೆ ಈ ವರ್ಕೌಟ್ ಬಗ್ಗೆ ತುಂಬಾನೇ ನಾಲೆಡ್ಜ್ ಇರೋದ್ರಿಂದ ನನ್ನ ವರ್ಕೌಟ್ ಕೋಚ್ ನನ್ನ ಹಸ್ಬೆಂಡೇ. ಇವತ್ತು ಕೆಲವೊಂದು ಹೊಸ ವರ್ಕೌಟ್ನ ಕೂಡ ಟ್ರೈ ಮಾಡಿದೆ. ನಂಗಂತೂ ತುಂಬಾನೇ ಖುಷಿ ಅನ್ನಿಸ್ತು. ಹಾಗೆ ನನ್ನ ಹಸ್ಬೆಂಡ್ಗೆ ಇವತ್ತು ಆಫೀಸ್ಗೆ ಹೋಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇದ್ದಿದ್ರಿಂದ ನಾನು ಕೂಡ ಇವತ್ತು ಬೆಳಗ್ಗೆನೆ ಸ್ನಾನ ಮಾಡ್ಕೊ ಬಂದು ಸೋಫಾ ಸ್ವಲ್ಪ ಕ್ಲೀನ್ ಮಾಡಿ, ಯಾವಾಗ್ಲೂ ನಮ್ಮ ಸೋಫಾ ಮೇಲೆ ಏನಾದ್ರೂ ಆಡ್ಕೊಂತಾನೆ ಇರುತ್ತೆ. ಸೊ ಅದರಿಂದ ಕ್ಲೀನ್ ಮಾಡಿ ಪೂಜೆ ಮಾಡ್ಬಿಟ್ಟು ಗಿಡಕ್ಕೆ ನೀರ್ ಹಾಕ್ತೆ. ನಾನು ಹೊಸದಾಗಿ ಗಿಡನ ಬೆಳ್ಸಕ್ ಸ್ಟಾರ್ಟ್ ಮಾಡ್ಕೊಂಡಿರೋದು. ಗಿಡ ಎಲ್ಲ ಯಾಕೋ ಒಣಗೋಗ್ತಾ ಇದೆ. ಅದ್ ಯಾಕೆ ಅಂತಾನೆ ಗೊತ್ತಿಲ್ಲ. ನೀರ್ ಜಾಸ್ತಿ ಆಗ್ತಿದೀನೋ, ನೀರ್ ಕಡಿಮೆ ಆಗ್ತಾ ಇದೀನೋ, ಏನ್ ಮಾಡ್ಬೇಕು ಅಂತಾನೆ ಅಷ್ಟು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾವ್ದಾದ್ರು ಐಡಿಯಾಸ್ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಅಡ್ಗೆ ಮನೆಗೆ ಬಂದು ಸ್ವಲ್ಪ ಅಲ್ಲೇ ಆಡ್ಕೊಂಡಿದ್ ವಸ್ತುಗಳನ್ನೆಲ್ಲ ಇಟ್ಟಿದ್ನೆಲ್ಲ ಕ್ಲೀನ್ ಮಾಡಿ, ಹಾಗೆ ಅವಿನಾಶ್ ನೆನ್ನೆ ಆಫೀಸಿಂದ ಬರ್ತಾ ಎಷ್ಟೊಂದು ಫ್ರೂಟ್ಸ್ ತಗೊಂಡ್ಬಂದಿದ್ರು. ಆ ಫ್ರೂಟ್ಸ್ನೆಲ್ಲ ಒಂದು ಬುಟ್ಟಿಗೆ ಹಾಕಿ ಜೋಡಿಸಿಟ್ಟೆ. ಸೊ ನಮ್ಮ ಮನೇಲಿ ಫ್ರಿಡ್ಜ್ ಯೂಸ್ ಮಾಡಲ್ಲ, ನಿಮಗೆ ಗೊತ್ತಿರ್ಬೋದು. ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೇಳಿದ್ದೆ. ಸೊ ಫ್ರಿಡ್ಜ್ ಯೂಸ್ ಮಾಡ್ದಲೇ ಇರೋದ್ರಿಂದ ನಾನು ಫ್ರೂಟ್ಸ್ನ ಈ ತರ ಒಂದು ಬುಟ್ಟಿಗೆ ಹಾಕ್ಬಿಟ್ಟು ಮೇಲ್ಗಡೆ ಈ ತರದನ್ನ ಒಂದನ್ನ ಮುಚ್ಚಿ ಇಡ್ತೀನಿ. ಆ ತರ ಮುಚ್ಚಿ ಇಡೋದ್ರಿಂದ ಸೊಳ್ಳೆಗಳು ಅಥವಾ ಚಿಕ್ಕ ಚಿಕ್ಕ ಹುಳಗಳು ಬರುತ್ತಲ್ಲ ಅದೆಲ್ಲ ತುಂಬ್ಕೊಳ್ಳಲ್ಲ. ಸೊ ಇದಾದ ನಂತರ ಬ್ರೇಕ್ಫಾಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತಿನ ತಿಂಡಿಗೆ ಓಟ್ಸ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದಾಗ ಎಷ್ಟೊಂದು ಜನ ರೆಸಿಪಿ ಕೇಳಿದ್ರಿ. ತುಂಬಾ ಸಿಂಪಲ್ ಗೊತ್ತಾ, ನಾರ್ಮಲ್ ಉಪ್ಪಿಟ್ಟು ಮಾಡ್ದಂಗೆ, ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ದಂಗೆ ಅಷ್ಟೇ. ತುಂಬಾನೇ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಸೊ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಆಯಿಲ್. ನಾನು ಯಾವಾಗ್ಲೂ ಆಯಿಲ್ನ ಕಡಿಮೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಆಯಿಲ್ನ ಕಡಿಮೆ ಬಳಸೋದ್ರಿಂದ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಉದ್ದಿನ ಬೇಳೆ, ಹಾಗೆ ಜೀರಿಗೆ, ಸಾಸಿವೆ ಮತ್ತೆ ಕರಿಬೇವು ಸೊಪ್ಪನ್ನ ಹಾಕಿ ಸ್ವಲ್ಪ ಬೇಳೆ ಎಲ್ಲ ಕೆಂಪುಗಾಗಂಗೆ ಹುರ್ಕೊಂಡು, ಅದಾದ ನಂತರ ಈರುಳ್ಳಿ ಹಾಗೆ ಟೊಮೊಟೊ ಹಾಕೊಂತ ಇದ್ದೀನಿ. ಈ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಬೆಂದೋಗುತ್ತೆ ಟೊಮೊಟೊ. ಅದಕ್ಕೋಸ್ಕರ ಉಪ್ಪು ಹಾಕಿ ಮುಚ್ಚಿಟ್ಟು ಮತ್ತೆ ನೀಟಾಗಿ ಫ್ರೈ ಆದ ನಂತರ ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿನ ಹಾಕೋಬಹುದು. ನಾನಿಲ್ಲಿ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕೊಂತ ಇದ್ದೀನಿ. ನಾನು ಯಾವುದೇ ಅಡುಗೆ ಮಾಡಿದ್ರು, ಯಾವುದಾದ್ರೂ ತರಕಾರಿ ಇರೋ ಅಂತ ಅಡುಗೆ ಮಾಡಿದ್ರೆ ನಾನು ಆದಷ್ಟು ತರಕಾರಿನ ಜಾಸ್ತಿ ಹಾಕಿ, ಫಾರ್ ಎಕ್ಸಾಂಪಲ್ ಇವಾಗ ಓಟ್ಸ್ ಉಪ್ಪಿಟ್ಟು ಅಂದ್ರೆ ನಾನು ಫಸ್ಟ್ ತರಕಾರಿನ ಜಾಸ್ತಿ ಹಾಕಿ ಓಟ್ಸ್ ಕಡಿಮೆ ಮಾಡ್ತೀನಿ. ಉಪ್ಪಿಟ್ಟಾದ್ರೂ ಅಷ್ಟೇ ತರಕಾರಿನ ಜಾಸ್ತಿ ಹಾಕಿ ನಾನು ರವೆನ ಕಡಿಮೆ ಮಾಡ್ತೀನಿ. ಅದೇ ತರ ನಾನು ವೆಜಿಟೇಬಲ್ ಪಲಾವ್ ಮಾಡಲಿ, ಏನಾದರೂ ಮಾಡಲಿ ವೆಜಿಟೇಬಲ್ಸ್ನ ಜಾಸ್ತಿ ಹಾಕಿ ರೈಸ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಕೂಡ ಆ ಥರ ಮಾಡೋದ್ರಿಂದ ನಮಗೆ ಹೈ ಫೈಬರ್ ಸಿಕ್ತಂಗೂ ಆಗುತ್ತೆ. ವೆಜಿಟೇಬಲ್ಸ್ ಇಂದ ಒಳ್ಳೆ ಫೈಬರ್ ಕಂಟೆಂಟ್ ಸಿಕ್ತಂಗೂ ಆಗುತ್ತೆ, ಹಾಗೆ ಸ್ವಲ್ಪ ಕಾರ್ಬ್ಸ್ನ ಕಡಿಮೆ ಮಾಡ್ದಂಗೂ ಆಗುತ್ತೆ. ಸೊ ಹಾಗಾಗಿ ನಾನು ಏನಾದರೂ ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ನಾನು ಯಾವಾಗಲೂ ವೆಜಿಟೇಬಲ್ಸ್ನ ಜಾಸ್ತಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಅಡುಗೆಗಳಿಗೂ. ಸೊ ನೆಕ್ಸ್ಟ್ ಬಂದು ನಾವು ವೆಜಿಟೇಬಲ್ಸ್ ಚೆನ್ನಾಗಿ ಫ್ರೈ ಆದ ನಂತರ 1 ಲೋಟ ಓಟ್ಸ್ ತಗೊಂಡ್ರೆ 4 ಲೋಟದಷ್ಟು ನೀರು ಹಾಕಿ. ಓಟ್ಸ್ಗೆ ಯಾವಾಗಲೂ ನೀರು ಜಾಸ್ತಿ ಬೇಕಾಗುತ್ತೆ. ನೀರು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಹಾಗಾಗಿ ನೀರು ಹಾಕ್ಬಿಟ್ಟು ಇದನ್ನ ಮುಚ್ಚಿಟ್ರೆ ವೆಜಿಟೇಬಲ್ಸ್ ಚೆನ್ನಾಗಿ ಬೇಯ್ಕೊಂಡಾದ್ಮೇಲೆ ಮತ್ತೆ ಓಪನ್ ಮಾಡಿ ನಾನಿವಾಗ ಇಲ್ಲೇನೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ. ನಂಗೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ, ಫಸ್ಟೇ ಹಾಕೊಂಡ್ರೆ ನಂಗೆ ಚೆನ್ನಾಗಿ ಅನ್ಸುತ್ತೆ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಮುಂಚೆನೆ ಹಾಕ್ತಾ ಇದ್ದೀನಿ. ಇದಾದ ನಂತರ 1 ಕಪ್ ಓಟ್ಸ್ ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದು ಓಟ್ಸ್ ನಾನು ಇಷ್ಟೇ ತಗೊಳ್ಳೋದು. ಇದಾದ ನಂತರ ಚೆನ್ನಾಗಿ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಿದ ನಂತರ ಓಟ್ಸ್ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ಇಷ್ಟೇ, ವೆರಿ ಸಿಂಪಲ್, ನಾರ್ಮಲ್ ಉಪ್ಪಿಟ್ಟು ಮಾಡ್ದಂಗೆ ಬಿಸಿ ಬಿಸಿಯಾದ ಹೈ ಫೈಬರ್ ರುಚಿಯಾದ ಓಟ್ಸ್ ಉಪ್ಪಿಟ್ಟು ರೆಡಿ ಆಗೋಯ್ತು. ಸೊ ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ನನ್ನ ಹಸ್ಬೆಂಡಿಗೆ ಮಾತ್ರ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಬ್ರೇಕ್ಫಾಸ್ಟ್ ನ ತಿನ್ನೋದಿಲ್ಲ. ನೆಕ್ಸ್ಟ್ ಇವಾಗ ಲಂಚ್ಗೆ ಮೆಂತ್ಯ ಪರೋಟ, ಕಾಲಿಫ್ಲವರ್ ಆಲೂ ಮಟರ್ ಕರಿ,
ಬಾಯ್ಲ್ಡ್ ಎಗ್ ಮತ್ತೆ ಸ್ಯಾಲೆಡ್ ಮಾಡ್ತಾ ಇದ್ದೀನಿ. ಮತ್ತೆ ಕಾಲಿಫ್ಲವರ್ ಅಥವಾ ಹೂಕೋಸ್ನ ತೊಳಿಬೇಕಾದ್ರೆ ಫಸ್ಟ್ ಈ ತರ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆನಲ್ಲಿ ಬಿಸಿನೀರು ತಗೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಅದ್ರೊಳಕ್ಕೆ ಕಾಲಿಫ್ಲವರ್ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಬಿಡಿ, ಒಂದು 10 ಮಿನಿಟ್ಸ್ ಅಷ್ಟು. ಅದಾದ್ಮೇಲೆ ಅದನ್ನ ತೊಳೆದು ಡ್ರೈನ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ನಾನಿಲ್ಲಿ ಪೀನಟ್ ಸ್ಯಾಲೆಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆಚ್ಚಿಟ್ಕೊಂತಾ ಇದ್ದೀನಿ. ಒಂದು ಸೌತೆಕಾಯಿ, ಒಂದು ಚಿಕ್ಕ ಟೊಮೊಟೊ, ಒಂದು ಚಿಕ್ಕ ಈರುಳ್ಳಿನ ತಗೊಳ್ಳಿ, ಒಂದು ಅಥವಾ ಅರ್ಧ ಈರುಳ್ಳಿ ತಗೊಂಡ್ರು ಓಕೆ. ಅದನ್ನೆಲ್ಲ ಸೇರಿಸ್ಬಿಟ್ಟು ಅದ್ರ ಜೊತೆಗೆ ನಾನು ಈ ಒಂದು ಬ್ರ್ಯಾಂಡ್ ಪೀನಟ್ಸ್ ನ ಯೂಸ್ ಮಾಡ್ತೀನಿ. ಇದು ಸಾಲ್ಟೆಡ್ ಪೀನಟ್ಸ್, ನೀವು ಯಾವ ಪೀನಟ್ಸ್ ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಹಾಕಿ ಕಲಸಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ, ನಮ್ಮ ಮನೇಲಿ ಇವತ್ತು ನಿಂಬೆಹಣ್ಣು ಇಲ್ಲ ಅಂತ ಹೇಳ್ಬಿಟ್ಟು ಹಾಕ್ಲಿಲ್ಲ ಅಷ್ಟೇ. ಇದು ಪೀನಟ್ ಸ್ಯಾಲೆಡ್ ರೆಡಿ ಆಗೋಯ್ತು. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಬಟ್ ಪೀನಟ್ಸ್ ನ ಸ್ವಲ್ಪ ಕಡಿಮೆ ಹಾಕೊಳ್ಳೋಕೆ ಟ್ರೈ ಮಾಡಿ. ಸೊ ಇದಾಗಿತ್ತು. ಸೊ ನೆಕ್ಸ್ಟ್ ಇಲ್ಲಿ ನಾನು ಮೇಥಿ ಪರಾಟಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೇಥಿ ಪರೋಟ, ಮೆಂತ್ಯ ಚಪಾತಿ ಅಥವಾ ಮೇಥಿ ತೇಪ್ಲ ಅಂತ ಕೂಡ ಕರೀತಾರೆ ಇದನ್ನ. ಸೊ ಇದಕ್ಕೆ ಏನಿಲ್ಲ, ಮೆಂತ್ಯ ಸೊಪ್ಪು, ಅದ್ರ ಜೊತೆಗೆ ನೀವು ಏನು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತೀರಾ ಅದನ್ನೇ ಆಡ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಹೆಚ್ಚಿರೋ ಮೆಂತ್ಯ ಸೊಪ್ಪು ಜೊತೆಗೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಅದಕ್ಕೆ ನೀರ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಬಿಕಾಸ್ ನೀರ್ ಆಲ್ರೆಡಿ ಮೆಂತ್ಯ ಸೊಪ್ಪಲ್ಲಿ ಇರೋದ್ರಿಂದ ನೋಡ್ಕೊಂಡು ನೀರ್ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿಟ್ಟು ಸ್ವಲ್ಪ ಹೊತ್ತಾದ ನಂತರ ನೀವು ಇದನ್ನ ಚಪಾತಿ ತರ ಮಾಡ್ಕೋಬಹುದು. ನಾನಿಲ್ಲಿ ಹಿಟ್ಟನ್ನ ಮಿದ್ಬಿಟ್ಟು ಸೈಡಿಗೆ ಎತ್ತಿಡ್ತಾ ಇದ್ದೀನಿ, ಒಂದು ಬೌಲ್ ಮುಚ್ಚಿ. ಈಗ ನಾನಿಲ್ಲಿ ಕಾಲಿಫ್ಲವರ್ ಆಲೂ ಮಟರ್ ಕರಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾವು ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಈ ಕರಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ, ಬಿಕಾಸ್ ಆಲೂಗಡ್ಡೆ ಮತ್ತೆ ನಾವು ಕಾಲಿಫ್ಲವರ್ನ ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಬಿಟ್ಟು ಸೈಡಿಗೆ ಎತ್ತಿಟ್ಕೋಬೇಕು. ನಾನಿವಾಗ ಆಲೂಗಡ್ಡೆ ಮತ್ತೆ ಕಾಲಿಫ್ಲವರ್ನ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಅದೇ ಬಾಣಲಿಗೆ ಇನ್ ಸ್ವಲ್ಪ ಆಯಿಲ್ ಹಾಕೊಂಡು ಅದಕ್ಕೆ ಈರುಳ್ಳಿ, ಅದ್ರ ಜೊತೆಗೆ ಟೊಮೊಟೊ ಮತ್ತೆ ಶುಂಠಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಈರುಳ್ಳಿ, 3 ಟೊಮೊಟೊ ಚಿಕ್ಕದು, ಅದ್ರ ಜೊತೆಗೆ 1 ಇಂಚ್ ಶುಂಠಿ, 1 ಬೆಳ್ಳುಳ್ಳಿ ತಗೊಂಡು ಫ್ರೈ ಮಾಡ್ಕೊಂತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕೊಂತಾ ಇದ್ದೀನಿ, ಟೊಮೊಟೊ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 2 ಮಿನಿಟ್ಸ್ ಸಿಮ್ಮರ್ ಅಲ್ಲಿ ಇಟ್ಟು ಬೇಯಿಸಿದ್ಮೇಲೆ ಟೊಮೊಟೊ ನೀಟಾಗಿ ಬೆಂದಿದೆ. ಇವಾಗ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಕೂಲ್ ಡೌನ್ ಆಗಕ್ ಬಿಡೋಣ. ಇದ್ರ ಜೊತೆಗೆ ಕ್ರೀಮಿ ಆಗಿ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದು 10 ಗೋಡಂಬಿ ಹಾಕ್ತಾ ಇದ್ದೀನಿ. ನಮ್ಮನೆಯಲ್ಲಿ ಯಾವುದೇ ಕ್ರೀಮ್ಸ್ ಗಳನ್ನೆಲ್ಲ ಯೂಸ್ ಮಾಡಲ್ಲ, ಫ್ರೆಶ್ ಕ್ರೀಮ್ ಇರ್ಬೋದು ಆ ತರದ್ನೆಲ್ಲ. ಮನೆಯಲ್ಲೇ ಗೋಡಂಬಿ ಅಥವಾ ಕಾಯಿ ಹಾಕೊಂಡ್ರೆ ಆಯ್ತು, ಥಿಕ್ನೆಸ್ ಬೇಕಂದ್ರೆ. ನಾನು ಯೂಟ್ಯೂಬ್ ವಿಡಿಯೋಸ್ ಸ್ವಲ್ಪ ಹೊಸದಾಗಿ ಮಾಡ್ತಾ ಇರೋದ್ರಿಂದ ಕೆಲವೊಂದು ತಪ್ಪುಗಳಾಗ್ಬೋದು, ಹಾಗೆ ರೆಸಿಪಿ ವಿಡಿಯೋಸ್ ಅಲ್ಲಿ ಕೂಡ ಆತರ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಾನೇನ್ ದೊಡ್ಡ ಶೆಫ್ ಅಲ್ಲ, ನನಗೆ ಬರೋ ಒಂದು ಅಡುಗೆಗಳನ್ನ ಚೆನ್ನಾಗಿ ಆಗುವಂತ ಅಡುಗೆಗಳನ್ನ ನಾನಿಲ್ಲಿ ನೀವು ಕೇಳಿದ್ರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಂಗಂತ ಹೇಳ್ಬಿಟ್ಟು ನಾನು ಎಲ್ಲದ್ರಲ್ಲೂ ಪರ್ಫೆಕ್ಟ್ ನಂಗೆಲ್ಲ ಬರುತ್ತೆ ಅಂತ ಏನಿಲ್ಲ. ನಾನು ಮಾಡೋ ಅಡುಗೆಗಳೆಲ್ಲ ತುಂಬಾನೇ ಬೇಸಿಕ್ ಮತ್ತೆ ಸಿಂಪಲ್ ಅಡುಗೆಗಳು. ಸೊ ಅದು ನನಗೆ ಗೊತ್ತಿರೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟು ಬಿಟ್ರೆ ನಾನು ಯಾವ್ದ್ರಲ್ಲೂ ಪರ್ಫೆಕ್ಟ್ ಇಲ್ಲ, ಅದನ್ನೊಂದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಒಂದು ಬಾಣ್ಲಿಗೆ ಆಯಿಲ್ ಹಾಕಿ ಅದಕ್ಕೆ ಜೀರಿಗೆ ಹಾಕೊಂಡು ಅದಾದ ನಂತರ 1 ಈರುಳ್ಳಿನ ಹಾಕೊಂತಾ ಇದ್ದೀನಿ ಹೆಚ್ಚಿಟ್ಕೊಂಡು. ಈಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ನಾನು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಹುರ್ಕೊಂಡಿದ್ದು ಆ ಪೇಸ್ಟ್ ನ ತಗೊಬಂದು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು. ನೀವು ಆಯಿಲ್ ಜಾಸ್ತಿ ಹಾಕಿಲ್ಲ ಅಂದ್ರೆ ಅಷ್ಟೊಂದು ಆಯಿಲ್ ಬಿಟ್ಕೊಳ್ಳಲ್ಲ, ಸ್ವಲ್ಪ ಆದಷ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ಹೊರಗಡೆ ಸಿಡಿತಾ ಇರುತ್ತೆ ಆಯ್ತಾ, ಅದಕ್ಕೋಸ್ಕರ ನಾನು ಪ್ಲೇಟ್ ನ ಒಂದು ಅರ್ಧದಷ್ಟು ಮುಚ್ಚಿಬಿಟ್ಟು ಬೇಯಿಸ್ಕೊಂತೀನಿ. ಇದಕ್ಕೆ ಈಗ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಕಲರಿಗೆ ಮಾತ್ರ ಹಾಕೊಂತಾ ಇದ್ದೀನಿ ನಾನು. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಕೊರಿಯಾಂಡರ್ ಪೌಡರು, ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು. ಇವಾಗ ಮಸಾಲೆ ಎಲ್ಲ ಹಾಕ್ಬೇಕಾದ್ರೆ ಯಾವಾಗ್ಲೂ ಕಡಿಮೆ ಉರಿ ಮಾಡ್ಬಿಟ್ಟು ಹಾಕೋಬೇಕು. ಇವಾಗ ಇದಕ್ಕೆ ನಾನು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ನೀವು 1 ಕಪ್ ಅಷ್ಟು ಹಾಕೋಬಹುದು. ನಂಗೆ ಇಷ್ಟ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಆಲ್ರೆಡಿ ಹುರಿದಿಟ್ಕೊಂಡಿದ್ವಲ್ಲ, ಅವಾಗಲೇ ಫ್ರೈ ಮಾಡಿದ್ದಂತಹ ಆಲೂಗಡ್ಡೆ ಮತ್ತೆ ಗೋಬಿ ಅಥವಾ ಹೂಕೋಸ್ನ ಹಾಕೊಂತಾ ಇದ್ದೀನಿ. ಇವಾಗ ಇದಕ್ಕೆ 1-2 ಲೋಟದಷ್ಟು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಇಟ್ಬಿಡಿ. ಸ್ವಲ್ಪ ಚೆನ್ನಾಗಿ ಬೇಯ್ಕೋಬೇಕು ಅದು. ಇದನ್ನ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಕಸೂರಿ ಮೇಥಿ ಹಾಕ್ಬಿಟ್ಟು ಕಲ್ಸಿದ್ರೆ
ದಟ್ಸ್ ಇಟ್. ತುಂಬಾನೇ ಟೇಸ್ಟಿ ಆಗಿರುವಂತಹ ಕಾಲಿಫ್ಲವರ್ ಆಲೂ ಮಟರ್ ಕರಿ ರೆಡಿ ಆಗೋಯ್ತು. ಸಕ್ಕ ಟೇಸ್ಟಿ ಆಗಿರುತ್ತೆ. ನೀವು ಇದನ್ನ ಚಪಾತಿ, ರೊಟ್ಟಿ, ದೋಸೆ ಜೊತೆ ಎಲ್ಲ ಸಕ್ಕ ಟೇಸ್ಟಿ ಆಗಿರುತ್ತೆ. ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ತಿಳಿಸ್ಕೊಡಿ. ನಾನಿಲ್ಲಿ ಕರಿನ ಬೇಯೋದಕ್ಕೆ ಇಟ್ಬಿಟ್ಟು ಮೇಥಿ ಪರಾಟನ ಮಾಡ್ಕೊಂಡೆ. ಬಟ್ ನಿಮ್ಗೆ ಎಲ್ಲದನ್ನು ಒಟ್ಟಿಗೆ ತೋರಿಸಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಪ್ಸ್ನ ಮುಂಚೆನೆ ಹಾಕಿದ್ದೀನಿ. ಇವಾಗ ನಾನು ಮೇಥಿ ಪರಾಟ ಮಾಡ್ಕೊತಾ ಇದ್ದೀನಿ. ಪರಾಟ ತರ ಏನ್ ಕಿತ್ತೋಗಲ್ಲ. ಬೇರೆ ತರ ನೀವು ಸ್ಟಫ್ಡ್ ಪರೋಟ ಮಾಡ್ತಿರಲ್ಲ ಅವಾಗ ಕಿತ್ತೋಗುತ್ತಲ್ಲ, ಈ ಪರಾಟ ಆ ತರ ಕಿತ್ತೋಗಲ್ಲ ಆಯ್ತಾ. ತುಂಬಾನೇ ತೆಳುವು ಗೊತ್ಬೋದು. ನಾರ್ಮಲ್ ಚಪಾತಿ ತರಾನೇ ತುಂಬಾನೇ ತೆಳುವು ಗೊತ್ಕೊಂಡು ಇದನ್ನ ಹೆಂಚ್ ಮೇಲೆ ಬೇಯಿಸ್ಕೊಂಡು ಸ್ವಲ್ಪ ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ನಾನಿಲ್ಲಿ ತುಪ್ಪನೇ ಹಾಕ್ತಾ ಇದ್ದೀನಿ ಸ್ವಲ್ಪ ಹೇಳ್ಬೇಕಂದ್ರೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇದು ನಾರ್ಮಲ್ ಆಗಿ ಹಂಗೆ ತಿಂದ್ರೂ ಸಖತ್ತಾಗಿರುತ್ತೆ. ಇದಕ್ಕೆ ಯಾವುದೇ ಪಲ್ಯ ಏನೂ ಬೇಕಾಗೇ ಇಲ್ಲ ಹೇಳ್ಬೇಕಂದ್ರೆ. ನಮ್ಗೆ ಪಲ್ಯಗಳು ಇಲ್ದಲೆ ತಿನ್ನಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಮ್ಮನೆಯಲ್ಲಿ ಎಲ್ಲಾ ಮೀಲ್ಸಿಗೂ ಪ್ರೋಟೀನ್ ಆಡ್ ಮಾಡೇ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನಾವು ಎಷ್ಟು ಕೆಜಿ ಇದ್ರೆ ಅಷ್ಟು ಕೆಜಿ ಅಂದ್ರೆ 0.8 ಗ್ರಾಮ್ ಇಂದ 1.5 ಗ್ರಾಮ್ ವರ್ಗು ನಮ್ಮ ಬಾಡಿಗೆ ಪ್ರೋಟೀನ್ ತಗೋಬೇಕಾಗುತ್ತೆ. ನಾವು ಇದು ಸಣ್ಣ ಆಗೋದಕ್ಕೆ ಅಥವಾ ಏನೋ ವರ್ಕೌಟ್ ಮಾಡೋರಿಗೆ ಮಾತ್ರ ಅಂತಲ್ಲ, ಎಲ್ಲರಿಗೂ ಪ್ರೋಟೀನ್ ಅವಶ್ಯಕತೆ ಇರೋದ್ರಿಂದ ಎಲ್ಲರೂ ಪ್ರೋಟೀನ್ ತಗೋಬೇಕಾಗತ್ತೆ. ಸೊ ಇದನ್ನ ನೀವು ಯಾರಾದ್ರೂ ನ್ಯೂಟ್ರಿಷನಿಸ್ಟ್ ಅಥವಾ ಫಿಟ್ನೆಸ್ ಕೋಚ್ಗಳು ಇರ್ತಾರಲ್ಲ ಅವ್ರ ಹತ್ರ ತಿಳ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಸೊ ಇವತ್ತಿನ ಊಟಕ್ಕೆ ನಾನು ಮೇಥಿ ಪರಾಟ, ಅದ್ರ ಜೊತೆಗೆ ಕಾಲಿಫ್ಲವರ್ ಆಲೂ ಮಟರ್ ಕರಿ, ಅದ್ರ ಜೊತೆಗೆ 2 ಬಾಯ್ಲ್ಡ್ ಎಗ್, ಅದ್ರ ಜೊತೆಗೆ ಸ್ವಲ್ಪ ಪೀನಟ್ ಸ್ಯಾಲೆಡ್ ನ ಹಾಕೊಂಡಿದ್ದೀನಿ. ಸೊ ಇವಾಗ ನಾನು ಊಟ ತಿಂತಾ ಇದ್ದೀನಿ. ಆಕ್ಚುಲಿ ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ ಲಡ್ಡು ಮಾಡಿ ತುಂಬಾನೇ ದಿನ ಆಗೋಗ್ಬಿಟ್ಟಿದೆ. ಅವಿನಾಶ್ಗೆ ಅಂದ್ರೆ ನನ್ನ ಹಸ್ಬೆಂಡ್ಗೆ ಡ್ರೈ ಫ್ರೂಟ್ ಲಡ್ಡು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇವತ್ತು ಅವ್ರಿಗೆ ಹೇಳಿಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಫೋನ್ ಮಾಡಿದಾಗ ನಾನು ಮಾಡಲ್ಲ ಅಂತ ಹೇಳಿದೀನಿ. ಸ್ವಲ್ಪ ನನಗೆ ಎನರ್ಜಿ ಇಲ್ಲ, ಸುಸ್ತಾಗ್ಬಿಟ್ಟಿದೆ, ನಾನು ಇವತ್ತು ಮಾಡಲ್ಲ ಅಂತ ಹೇಳಿದೀನಿ. ಬಟ್ ಮಾಡ್ಬಿಟ್ಟು ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ಸೊ ಇವಾಗ ಫಸ್ಟ್ ನಾವು ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಮಾಡ್ಬೇಡೋಣ. ಅದಾದ್ಮೇಲೆ ಡ್ರೈ ಫ್ರೂಟ್ ಲಡ್ಡು ಮಾಡೋದು ತೋರಿಸ್ತೀನಿ. ಹೋಮ್ ಮೇಡ್ ಪ್ರೋಟೀನ್ ಪೌಡರ್ಗೆ ನಾನಿಲ್ಲಿ 3/4 ಕಪ್ಪಷ್ಟು ಗೋಡಂಬೆ, ಅರ್ಧ ಕಪ್ಪಷ್ಟು ವಾಲ್ನಟ್ಸ್, 1/4 ಕಪ್ಪಷ್ಟು ಪಿಸ್ತಾ, 1 ಕಪ್ಪಷ್ಟು ಬಾದಾಮಿ ತಗೊಂತಾ ಇದ್ದೀನಿ. ಇದ್ರ ಜೊತೆಗೆ ನಾನು 2 ಟೇಬಲ್ ಸ್ಪೂನ್ ಪಂಪ್ಕಿನ್ ಸೀಡ್ಸ್, 2 ಟೇಬಲ್ ಸ್ಪೂನ್ ಸನ್ಫ್ಲವರ್ ಸೀಡ್ಸ್, 3 ಏಲಕ್ಕಿ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಸೋಂಪು ಕಾಳು, ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಎಳ್ಳ ತಗೊಂತಾ ಇದ್ದೀನಿ. ನಾನಿಲ್ಲಿ 1/2 ಕಪ್ ಓಟ್ಸ್ ತಗೊಂತಾ ಇದ್ದೀನಿ. ನಮ್ಮನೇಲಿ ರೋಲ್ಡ್ ಓಟ್ಸ್ ಇದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ಕೊಂತಾ ಇದ್ದೀನಿ. ಇದೆಲ್ಲದನ್ನು ಮಿಕ್ಸ್ ಮಾಡಿ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ ಸಪ್ರೇಟ್, ಎಲ್ಲದನ್ನು ಸಪ್ರೇಟ್ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಸ್ವಲ್ಪ ಹೊತ್ತು ಕೂಲ್ ಡೌನ್ ಆಗಕ್ಕೆ ಇಟ್ಬಿಟ್ಟು ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಇದು ಇನ್ನೊಂದೇನಂದ್ರೆ ನಟ್ಸ್ ಎಲ್ಲ ಇರೋದ್ರಿಂದ ಒಂಥರ ನಟ್ ಬಟರ್ ತರ ಆಗೋಗ್ಬಿಡುತ್ತೆ. ನೀವು ಜಾಸ್ತಿ ಗ್ರೈಂಡ್ ಮಾಡಿದ್ರೆ ನೋಡ್ಕೊಂಡು ಪುಡಿ ಆಗೋ ತರ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ಈ ತರ ಮಾಡಿದ್ರೆ ನಿಮ್ಗೆ ಪ್ರೋಟೀನ್ ಪೌಡರ್, ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ರೆಡಿ ಆಗೋಯ್ತು. ಸೊ ಓಕೆ, ಇದನ್ನ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಅಂತ ಎಲ್ಲರೂ ಲೇಬಲಿಂಗ್ ಮಾಡ್ಬಿಟ್ಟಿದ್ದಾರೆ ಆಯ್ತಾ. ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಇದು ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಅಂತಿದಂಗೆ ಇದು ಬಂದ್ಬಿಡುತ್ತೆ ಆಯ್ತಾ. ಆದ್ರೆ ನಾನು ಹೇಳೋದೇನು ಅಂದ್ರೆ ಈ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಏನಿದೆ ನೋಡಿ, ಅದಕ್ಕೂ ಅಂಗಡಿಯಿಂದ ತಗೊಬಂದು ಯೂಶಲಿ ಫಿಟ್ನೆಸ್ ಫ್ರೀಕ್ಸ್ ಎಲ್ಲ ತಗೊಂತಾರಲ್ಲ ಪ್ರೋಟೀನ್ ಪೌಡರು, ಅದಕ್ಕೂ ಯಾವುದೇ ತರ ಈಕ್ವಾಲಿಟಿ ಇಲ್ವೇ ಇಲ್ಲ. ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಅಂದ್ರೆ ಆ ತರ ಏನು ಅಂಗಡಿ ಪ್ರೋಟೀನ್ ಪೌಡರ್ ಬದಲು ಇದನ್ನೇ ತಗೊಳ್ಳಿ, ಇದೇ ಸಾಕು ಅಂತ ಯಾರಾದ್ರೂ ಹೇಳಿದ್ರೆ ನಂಬಕ್ಕೆ ಹೋಗ್ಬಿಡಿ ಆಯ್ತಾ. ಫಾರ್ ಎಕ್ಸಾಂಪಲ್ ಈಗ 1 ಸ್ಕೂಪ್ ನಾವು ತಗೊಳ್ಳೋದು ವೇ ಪ್ರೋಟೀನ್ ಅನ್ಕೊಳ್ಳಿ. 1 ಸ್ಕೂಪ್ ವೇ ಪ್ರೋಟೀನ್ ಅಲ್ಲಿ 125 ಕ್ಯಾಲರೀಸ್ಗೆ ಅರೌಂಡ್ 22 to 25 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಅಂಡ್ ಫ್ಯಾಟ್ ಕಂಟೆಂಟ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಬಟ್ ಈ ಒಂದು ಹೋಮ್ ಮೇಡ್ ಪ್ರೋಟೀನ್ ಏನಿದೆ ಪೌಡರ್, ಇದರಲ್ಲಿ 1 ಸ್ಕೂಪ್ ಪ್ರೋಟೀನ್ ಪೌಡರ್ಗೆ 125 ಕ್ಯಾಲರೀಸೇ ಇರುತ್ತೆ. ಬಟ್ ಇದ್ರಲ್ಲಿರೋ ಪ್ರೋಟೀನು ಜಸ್ಟ್ 6 to 7 ಗ್ರಾಮ್ ಅಷ್ಟೇ. ಅದ್ರ ಜೊತೆಗೆ ಫ್ಯಾಟ್ ಕಂಟೆಂಟ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಡ್ರೈ ಫ್ರೂಟ್ಸ್ ಇರೋದ್ರಿಂದ. ಸೊ ಇದು ಯಾವ ಮೂಲೆಗೂ ಈಕ್ವಲ್ ಅಲ್ವೇ ಅಲ್ಲ ಆಯ್ತಾ. ಯಾರಾದ್ರೂ ಹೇಳಿದ್ರೆ ನಂಬಕ್ ಹೋಗ್ಬೇಡಿ. ಇದು ಒಂದು ನ್ಯೂಟ್ರಿಷಸ್ ಆಗಿರುತ್ತೆ. ಡ್ರೈ ಫ್ರೂಟ್ಸ್ ಇರೋದ್ರಿಂದ ನಮ್ಗೊಂದು ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ಅಂತ ತಗೋಬಹುದು. ಹಂಗೆ ಮಕ್ಳುಗಳಿಗೂ ಒಂದು ಒಳ್ಳೇದು ಅಂತ ತಗೋಬಹುದು. ಅದು ಬಿಟ್ರೆ ನೀವು ಪ್ರೋಟೀನ್ ಪೌಡರ್ನ ರೀಪ್ಲೇಸ್ ಮಾಡೋದಕ್ಕೆ ಈ ಪ್ರೋಟೀನ್ ಪೌಡರ್ನ ಕುಡಿತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಆಯ್ತಾ. ಸೊ ಹಾಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಕೇಸರಿ ಆಡ್ ಮಾಡ್ತಾ ಇದ್ದೀನಿ. ಅವಿನಾಶ್ಗೆ ಕೇಸರಿ ಹಾಲು ಇಷ್ಟ ಆಗೋದ್ರಿಂದ ನಾನಿಲ್ಲಿ ಕೇಸರಿನ ಆಡ್ ಮಾಡ್ಕೊತಾ
ಇದೀನಿ. ನಿಮ್ಮ ಮನೇಲೂ ಕೇಸರಿ ಇದ್ರೆ ಆಡ್ ಮಾಡ್ಕೊಳ್ಳಿ, ಕೇಸರಿ ಕೂಡ ತುಂಬಾನೇ ಒಳ್ಳೇದು. ಸೊ ಇಷ್ಟೇ ನ್ಯೂಟ್ರಿಷಿಯಸ್ ಆಗಿರುವಂತ ಒಂದು ಪೌಡರ್ ರೆಡಿ ಆಗೋಯ್ತು. ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗ್ ಬೇಕಾದ್ರೂ ಕೊಡ್ಬೋದು. ಹಾಲು ಅಥವಾ ಯಾವ್ದಾದ್ರು ಸ್ಮೂತಿ ಒಳಗಡೆ ಹಾಕ್ಬಿಟ್ಟು ಕೊಟ್ರೆ ಒಂದು ಹೆಲ್ತಿಗೆ ತುಂಬಾನೇ ಒಳ್ಳೇದು. ಹಂಗಂತ ಜಾಸ್ತಿ ಕುಡಿಯಕ್ ಹೋಗ್ಬಿಡ್ರಿ, ಅಮೃತ ಆದ್ರೂ ಜಾಸ್ತಿ ಆದ್ರೆ ವಿಷ ಆಗತ್ತಂತೆ. ಸೊ ಒಂದ್ ದಿನಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ತಗೊಂಡ್ರೆ ಒಳ್ಳೇದು. ನೆಕ್ಸ್ಟ್ ನಾವಿಲ್ಲಿ ಡ್ರೈ ಫ್ರೂಟ್ ಲಡ್ಡುನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಬಾದಾಮಿ, 1/4 ಕಪ್ ಅಷ್ಟು ಪಿಸ್ತಾ, ಅರ್ಧ ಕಪ್ಪು ಗೋಡಂಬೆ, ಅರ್ಧ ಕಪ್ಪು ವಾಲ್ನಟ್ಸ್, ಅರ್ಧ ಕಪ್ಪು ಒಣ ದ್ರಾಕ್ಷಿ, ಅರ್ಧ ಕಪ್ಪು ಅಂಜೀರ, 2 ಟೇಬಲ್ ಸ್ಪೂನ್ ಪಂಪ್ಕಿನ್ ಸೀಡ್ಸ್, 2 ಟೇಬಲ್ ಸ್ಪೂನ್ ಸನ್ಫ್ಲವರ್ ಸೀಡ್ಸ್, 3 ರಿಂದ 4 ಟೇಬಲ್ ಸ್ಪೂನ್ ಎಳ್ಳು, 1 ಸ್ಪೂನ್ ಗಸಗಸೆ, 2 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳು, ಹಾಗೆ 1 ಕಪ್ ಓಟ್ಸ್, 1 ಕಪ್ ಒಣಗಿರೋ ಅಂತ ಕೊಬ್ಬರಿ, ಅದ್ರ ಜೊತೆಗೆ 500 ಗ್ರಾಮ್ಸ್ ಡೇಟ್ಸ್ ತಗೊಂತಾ ಇದ್ದೀನಿ ನಾನಿಲ್ಲಿ. ನೀವು ಸ್ವಲ್ಪ ಜಾಸ್ತಿ ತಗೊಂಡಷ್ಟು ಒಳ್ಳೇದು, ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ನಂತರ ಇದೆಲ್ಲದನ್ನು ಒಂದೊಂದಾಗಿ ತುಪ್ಪ ಹಾಕ್ಬಿಟ್ಟು ಹುರ್ಕೋಬೇಕು. ಒಂಥರ ಕ್ರಂಚಿ ಆಗಿ ಆಗೋ ತರ ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದೆಲ್ಲ ಹುರ್ಕೊಂಡಾದ ನಂತರ ಸೈಡಿಗೆ ತಣ್ಣಗಾಗಕ್ಕೆ ಎತ್ತಿಟ್ಕೊಳ್ಳಿ. ನಾನು ಆಕ್ಚುಲಿ ಇನ್ನೊಂದು ಮರ್ತೋಗ್ಬಿಟ್ಟಿದ್ದೀನಿ, ಇದೆಲ್ಲದನ್ನು ಡ್ರೈ ಫ್ರೂಟ್ಸ್ನ ಮುಂಚೆನೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಇಟ್ಕೊಂಡಿರಿ. ಒಂದೇ ಸರಿ ಇವತ್ತೇ ಕಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಡಿಫಿಕಲ್ಟಿ ಅನಿಸುತ್ತೆ. ನಂದು ಅದೇ ಆಗೋಯ್ತು. ನಾನು ಯೂಶಲಿ ಅವಿನಾಶ್ ಹತ್ರ ಹಿಂದಿನ ದಿನ ಕಟ್ ಮಾಡಿಸಿ ಇಟ್ಕೊತಾ ಇದ್ದೆ. ಇವತ್ತು ನಾನೇ ಎಲ್ಲ ಕಟ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಇಳಿದ್ಬಿಡ್ತು. ನಿಮ್ಮ ಹತ್ರ ಡ್ರೈ ಫ್ರೂಟ್ ಕಟರ್ ಇದ್ರೆ ತುಂಬಾ ಒಳ್ಳೇದು, ಅದನ್ನು ಯೂಸ್ ಮಾಡಿಕೊಂಡು ಎಲ್ಲದನ್ನು ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಬೈಂಡಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲದನ್ನು ನೀಟಾಗಿ ಹುರಿದು ಸೈಡಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಆದ ನಂತರ ನೀವು ಡೇಟ್ಸ್ನ ಹಾಕೋಬೇಕು. ನಾನು ಡೇಟ್ಸ್ನ ಕೂಡ ಸುಲಿದಿಟ್ಟಿರ್ಲಿಲ್ಲ. ಡೇಟ್ಸ್ನ ಸೀಡ್ಲೆಸ್ ತಗೊಂಡಷ್ಟು ಒಳ್ಳೇದು. ನಾನು ಡೇಟ್ಸ್ನ ಕೂಡ ಸುಲ್ಕೊಂಡು ಕೂತ್ಕೊಂಡೆ, ತುಂಬಾನೇ ಟೈಮ್ ಹಿಡಿತು ನನಗೆ ಇವತ್ತು. ಅದಕ್ಕೆ ಡೇಟ್ಸ್ನ ಇದೆಲ್ಲ ಹಾಕಿದ ನಂತರ ಲಾಸ್ಟಲ್ಲಿ ಡೇಟ್ಸ್ ಹಾಕೊಳ್ಳಿ. ಈ ಡೇಟ್ಸ್ ಒಂಥರ ನೀವು ಶುಗರ್ ಅಥವಾ ಹನಿ ಅಥವಾ ಬೆಲ್ಲ ಥರ ಆ್ಯಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಸ್ವೀಟ್ ಬರಲ್ಲ, ಬಟ್ ಸ್ಟಿಲ್ ಇಟ್ ಇಸ್ ಬೆಟರ್. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಲ್ಲ ಡ್ರೈ ಫ್ರೂಟ್ಸ್ನ ಬೈಂಡ್ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಡೇಟ್ಸ್ನ ಕೊನೆಗೆ ಹುರ್ಕೊಳ್ಳಿ. ಡೇಟ್ಸ್ನ ಉರಿತಾ ನೀವು ನೋಡ್ತಾ ಇರ್ಬೋದು, ಇದೊಂಥರ ಎಲ್ಲದನ್ನು ಒಂಥರ ಪೇಸ್ಟ್ ಥರ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಎಲ್ಲ ಡ್ರೈ ಫ್ರೂಟ್ಸ್ನು ಇದ್ರ ಜೊತೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಕಲಿಸ್ಕೊಳ್ಳಿ. ಇದು ಬಿಸಿ ಇದ್ದಾಗಲೇ ಉಂಡೆ ಕಟ್ಟಿದಷ್ಟು ತುಂಬಾ ಒಳ್ಳೆಯದು. ಸ್ವಲ್ಪ ಲೇಟ್ ಆದರೆ ಬೈಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ ಥರ ಕಷ್ಟ ಆದಾಗ ನೀವು ಹನಿ ಸೇರಿಸ್ಕೊಳ್ಳಿ, ಅಥವಾ ಹನಿ ಬದಲು ಪೀನಟ್ ಬಟರ್ನ ಸೇರಿಸ್ಕೊಂಡು ಉಂಡೆ ಕಟ್ಕೋಬೋದು. ಇದು ಯಾವುದೇ ಥರ ಪುಡಿ ಅಥವಾ ಯಾವುದೇ ಥರ ಏನು ಇಲ್ದಲೇ ಇರೋದ್ರಿಂದ, ಹಿಟ್ಟು ಇಲ್ದಲೇ ಇರೋದ್ರಿಂದ ಈ ಥರ ಒಂದು ಡ್ರೈ ಫ್ರೂಟ್ ಲಡ್ಡುನ ಕೈಯಲ್ಲಿ ಮಾಡೋದು ಸ್ವಲ್ಪನೇ ಡಿಫಿಕಲ್ಟ್ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಇದೊಂಥರ ಟೈಮ್ ತಗೊಳುತ್ತೆ ಉಂಡೆ ಕಟ್ಟೋದಕ್ಕೆ. ಸೊ ನನಗೆ ಕೂಡ ಇವತ್ತು ತುಂಬಾ ಟೈಮ್ ತಗೊಂತು. ನನಗೆ ಸಂಜೆ ಆಗೋಷ್ಟರಲ್ಲಿ ತುಂಬ ಡಿಫಿಕಲ್ಟ್ ಆಗೋಯ್ತು, ಸಖತ್ತು ಸಾಕಾಗಿ ಹೋಗ್ಬಿಟ್ಟಿತ್ತು ಇವತ್ತು. ಆದ್ರೂ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಮಾಡಿಟ್ಟೆ ಎಲ್ಲದನ್ನು. ಸೊ ಎಲ್ಲ ಉಂಡೆನೂ ಸಂಜೆ ಆಗೋಷ್ಟರಲ್ಲಿ ಮಾಡಿಟ್ಬಿಟ್ಟೆ. ಹಾಗೆ ಕೆಲವೊಂದು ಉಂಡೆಗೆ ಒಂದು 4-5 ಉಂಡೆಗೆ ಮಾತ್ರ ಸ್ವಲ್ಪ ಪೀನಟ್ ಬಟರ್ನ ಹಾಕ್ಕೊಂಡು ಅದ್ರ ಮೇಲೆ ಕೊಬ್ಬರಿ ತುರಿನ ಒಂದು ಸ್ವಲ್ಪ ರೋಲ್ ಮಾಡಿ, ಉಂಡೆನ ರೋಲ್ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಇಟ್ಟಿದ್ದೀನಿ. ಸೊ ನನ್ನ ಹಸ್ಬೆಂಡ್ಗೆ ಇವತ್ತು ಮಾಡಿರ್ತೀನಿ ಅಂತ ಗೊತ್ತಿಲ್ಲ ಅಲ್ವಾ, ಅವ್ರು ಬಂದಾಗ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ತಂದಿಟ್ಟಿದ್ದೀನಿ. ಅವ್ರು ಬರ್ತಿದ್ದಂಗೆ ಬಾಗಿಲು ತೆಗೆದು ನೋಡಿದ್ರು. ಅವರಿಗೆ ಫಸ್ಟ್ ತೋರಿಸಿದ್ದೆ ನಾನು ಡ್ರೈ ಫ್ರೂಟ್ ಲಡ್ಡುನ. ಅವ್ರಿಗಂತೂ ತುಂಬಾನೇ ಖುಷಿ ಆಯ್ತು. ಸೊ ನನ್ನ ಹಸ್ಬೆಂಡ್ ಬರ್ತಿದಂಗೆ ಲಡ್ಡುನ ಟೇಸ್ಟ್ ಮಾಡಿದ್ರು, ಅವ್ರಿಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಇವತ್ತಿನ ನನ್ನ ದಿನ ಹೀಗಿತ್ತು. ಎವ್ರಿ ಡೇ ಹಿಂಗೆ ಇರಲ್ಲ, ಎಲ್ಲದನ್ನು ಕುಕ್ ಮಾಡ್ತಾನೆ ಇರಲ್ಲ ಎವ್ರಿ ಡೇ. ಮತ್ತೆ ಕೇಳ್ಬೇಡಿ ನನಗೆ ದಿನ ಇಷ್ಟೊಂದು ಕುಕ್ ಮಾಡ್ತೀರಾ ಅಂತ. ಎವ್ರಿ ಡೇ ಹಿಂಗೆ ಕುಕ್ ಮಾಡ್ತಾ ಇರಲ್ಲ, ಒಂದೊಂದು ದಿನ ಒಂದೊಂದ್ ತರ ಇರುತ್ತೆ. ಇವತ್ತು ಸ್ವಲ್ಪ ಎಲ್ಲ ಕುಕ್ಕಿಂಗೇ ಇತ್ತು. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ನಿಮ್ದು ಏನಾದ್ರು ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಸ್ವಲ್ಪ ಸ್ಟಾರ್ಟಿಂಗ್ ಇರೋದ್ರಿಂದ ಏನಾದರೂ ತಪ್ಪಾಗಿರ್ಬೋದು, ದಯವಿಟ್ಟು ಅದನ್ನ ಕ್ಷಮಿಸ್ಬಿಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ಬಿಡಿ. ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.